ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋವನ್ನು ಮಾಡ್ತಿರುವಂತ ಮೇನ್ ಉದ್ದೇಶ ಅಂತಂದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗಳಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ನಾನು ನೀಟ್ ಎಕ್ಸಾಮ್ ಅನ್ನ ಬರೆದು ಮೆಡಿಕಲ್ ಕೋರ್ಸಸ್ ಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ ಇದ್ದೀನಿ. ನಾನು KCET ಎಕ್ಸಾಮ್ ಅನ್ನ ಅಂದ್ರೆ KE ಅಂಡರ್ ಬರುವಂತ KCET ಎಕ್ಸಾಮ್ ಅನ್ನ ಕಂಪಲ್ಸರಿ ಕಟ್ಟಲೇಬೇಕಾ ಬರೀಲೇಬೇಕಾ ಅನ್ನೋದು, ಅದ್ರ ಬಗ್ಗೆ ಒಂದೆರಡು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಫಸ್ಟ್ ಏನು ಪ್ರೊಸೀಜರ್ ಇರ್ತದೆ ಮೆಡಿಕಲ್ ಗೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀನಿ. ಸೊ ಫಸ್ಟ್ ಏನ್ ಮಾಡ್ತೀರಿ, ನೀವು ನೀಟ್ ಎಕ್ಸಾಮ್ ಅನ್ನ ಫಿಲ್ ಮಾಡ್ತೀರಿ, ರೈಟ್? ಸೊ ನೀಟ್ ಎಕ್ಸಾಮ್ ಅನ್ನ ಬರೀತೀರಿ, ಅದಾದ್ಮೇಲೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ಮೇಲೆ ಗೊತ್ತಿರ್ಲಿ ಆ ಸ್ಟೇಟ್ ಅಲ್ಲಿ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಮೆಡಿಕಲ್ ಕಾಲೇಜಸ್ ಗಳ 85% ಸೀಟ್ಸ್ ಏನಿದೆ, 85% ಸೀಟ್ಸ್ ಏನಿದೆ ಅದು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಅಂತಾನೆ ಇರ್ತದೆ. ಸೊ ಹೀಗಿದ್ದಾಗ 15% ಕೋಟಾದಲ್ಲಿ ಹೊರಗಿನವರು ಕಾಂಪೀಟ್ ಮಾಡಬಹುದು. ಅದಕ್ಕೆ ಎಷ್ಟೇ ಜನ ಹೊರಗಿನವರು ಎಕ್ಸಾಮ್ ಕಟ್ಟಿದ್ರು ಕೂಡ ನಾವು ಬೇಜಾರು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ರಿಮೆಂಬರ್, 85% ಸ್ಟೇಟ್ ಕೋಟಾ ಸ್ಟೂಡೆಂಟ್ಸ್ ಗೆ ಕಂಪಲ್ಸರಿ ಆಗಿ ಇರ್ತದೆ. ನೆಕ್ಸ್ಟ್ ಪ್ರೊಸೀಜರ್ ಏನಿರ್ತದೆ ಅಂತಂದ್ರೆ, ನೀವು ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ KE ಅಂಡರ್ ನಿಮಗೊಂದು ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ಆ KE ಅಂಡರ್ ಅವಕಾಶ ಮಾಡಿಕೊಟ್ಟಾಗ ನೀವು KE ಅಂಡರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಕೌನ್ಸಿಲಿಂಗ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಒಂದು ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಕರೆಕ್ಟಾ? ಒಂದು ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಆ ಫಾರ್ಮಿಗೆ ಏನು ಅಪ್ಲಿಕೇಶನ್ ಫೀಸ್ ಇದೆ ಅದನ್ನ ಫಿಲ್ ಮಾಡ್ತೀರಿ, ರಿಜಿಸ್ಟರ್ ಮಾಡ್ಕೋತೀರಿ. ರಿಜಿಸ್ಟರ್ ಮಾಡಿದ ಮೇಲೆ ನಿಮ್ಮ ಕೌನ್ಸಿಲಿಂಗ್ ಇರ್ತದೆ. ಕೌನ್ಸಿಲಿಂಗ್ ಆದ್ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಇರ್ತದೆ, ಅಡ್ಮಿಷನ್ ತಗೋತೀರಿ. ಇದು ಪ್ರೊಸೀಜರ್. ಈಗ ಇದರ ಮಧ್ಯೆ ನಮಗಿರುವಂತ ಡೌಟ್ ಅಂತಂದ್ರೆ, KCET ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕಾ? KCET ಎಕ್ಸಾಮ್ ಅನ್ನ ಕಂಪಲ್ಸರಿ ಆಗಿ ಬರೆಯುವಂತ ಅವಶ್ಯಕತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಇಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಕಂಪಲ್ಸರಿಯಾಗಿ ಇಲ್ಲ. ಬಟ್ ಇದ್ರ ಜೊತೆ ನನ್ನ ಸಜೆಷನ್ ಅನ್ನು ಹೇಳ್ತೀನಿ. ನಾನು ನಿಮಗೆ ಹೇಳಿದೆ, ನೀಟ್ ರಿಸಲ್ಟ್ ಬಂದ ಮೇಲೆ KE ಅಂಡರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿ. ಆ ಪ್ರೊಸೀಜರ್ ಏನಿರ್ತದ ಆಸ್ ಇಟ್ ಈಸ್ ಸಿಮಿಲರ್ ಟು ಈಗ ನೀವೇನು ಜೂನ್ 15ಕ್ಕೆ ಅಪ್ಲಿಕೇಶನ್ ಫಾರ್ಮ್ ಬಿಡ್ತೀವಿ ಅಂತ ಹೇಳಿದ್ದಾರೆ KE ದವರು, ಸಿಮಿಲರ್ ಇರ್ತದ. ಸೇಮ್ ಅಪ್ಲಿಕೇಶನ್ ಫಾರ್ಮ್ ಅನ್ನೇ ಫಿಲ್ ಮಾಡ್ತೀರಿ, ಗೊತ್ತಿರಲಿ. ಅದಕ್ಕೆ ನನ್ನ ಸಜೆಷನ್ ಏನಂತಂದ್ರೆ, ಜೂನ್ 15ಗೆ ನೀವು CET ಎಕ್ಸಾಮ್ ಬರೀತಿರೋ ಬಿಡ್ತಿರೋ ಸೆಕೆಂಡರಿ, ಹೌದಾ? ಜೂನ್ 15ಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡೋದಕ್ಕೆ ಹೇಳಿದಾಗ ನೀವು ಒಂದು ಲಾಗಿನ್ ಐಡಿ ಅನ್ನ ಕ್ರಿಯೇಟ್ ಮಾಡ್ಕೋತೀರಿ, ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋತೀರಿ. ಆ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ನಿಮ್ಮ ಲಾಸ್ಟ್ ಕೌನ್ಸಿಲಿಂಗ್ ತನಕ ಸೇಮ್, ಅಂದ್ರೆ ಕೌನ್ಸಿಲಿಂಗ್ ತನಕ ಅದು ಕಂಟಿನ್ಯೂ ಆಗ್ತದೆ. ಅದಕ್ಕೆ ನೀವು KE ಅಂಡರ್ ಏನು ನೀಟ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ರಿಜಿಸ್ಟ್ರೇಷನ್ ಗೆ ಅಂತ ನಾ ಏನ್ ಹೇಳಿದ್ನಲ್ಲ ಮೊದಲು, ಅವಾಗ ಏನು ಫೀ ಪೇ ಮಾಡಬೇಕು, ಮತ್ತೆ ಈಗ ಏನು KE ಅಂಡರ್ KCET ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಫೀ ಅನ್ನ ಪೇ ಮಾಡ್ತೀರಿ, ಎರಡೂ ಕೂಡ ಒಂದೇ, ಯಾವುದೇ ಕನ್ಸೆಷನ್ ಅದರಲ್ಲಿ ಇರೋದಿಲ್ಲ. ಅದಕ್ಕೆ ನನ್ನ ಸಜೆಷನ್ ಏನು, ಯಾಕಂದ್ರೆ ಲಾಸ್ಟ್ ಇಯರ್ ನಾನು ನೋಡಿರುವಂತಹ ಸಿಚುವೇಶನ್ ಇದೆ ಏನಂತಂದ್ರೆ, ಫೈನಲಿ ನೀಟ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ KE ವೆಬ್ಸೈಟ್ ಗೆ ಹೋದಾಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗಳು ಪ್ರಾಬ್ಲಮ್ ಆಗಿದ್ದಂತಂದ್ರೆ, ಸೊ ಈ ರೀತಿ ಫಿಲ್ ಮಾಡಬೇಕಾದ್ರೆ ಒಂದು ವೆಬ್ಸೈಟ್ ಕ್ರಾಶ್ ಆಗಿರೋದಾಗ್ಲಿ, ಈ ರೀತಿ ಪ್ರಾಬ್ಲಮ್ ಆಗಿ, ಅಂದ್ರೆ ಎಟ್ ಅ ಟೈಮ್ ಎಲ್ಲಾ ಸ್ಟೂಡೆಂಟ್ಸ್ ಗಳು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನನ್ನ ಸಜೆಷನ್ ಏನು, ಈಗಲೇ ನೀವು ಆ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿಬಿಟ್ಟು ಟೆನ್ಷನ್ ಫ್ರೀ ಆಗ್ಬಿಡಿ. ನೀವು KCET ಎಕ್ಸಾಮ್ ಬರೀದೇ ಇದ್ರೂ ನಡೀತದ, ಫಿಲ್ ಮಾಡಿಬಿಡಿ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಡಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ಮೇಲೆ ರಿಮೆಂಬರ್, ಆ ಲಾಗಿನ್ ಐಡಿ ಮತ್ತು ಆ ಪಾಸ್ವರ್ಡ್ ಅನ್ನು ಇಟ್ಕೊಂಡು ನೀವು ನೀಟ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಅಂತ ಕೇಳಿದಾಗ ಅಲ್ಲಿ ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲ ಅಂತಂದ್ರೂ ಕೂಡ ನೀವು ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬಟ್ ಆಮೇಲೆ ಅಂದಾಗ KE ದವರ ಸೈಟ್ಸ್ ಗಳು ಒಂದೊಂದ್ಸರಿ ಓಪನ್ ಆಗೋದಿಲ್ಲ, ಪ್ಯಾನಿಕ್ ಆಗ್ಬಿಡ್ತೀವಿ. ಫೈನಲಿ ನಿಮಗೆ ಮಾಡೋದಕ್ಕೆ ಆಗ್ತದೆ, KE ದವರು ನಿಮಗೆ ಎಲ್ಲೂ ಕೂಡ ಮೋಸ ಮಾಡೋದಿಲ್ಲ, ಬಟ್ ಪ್ಯಾನಿಕ್ ಆಗ್ಬಿಡ್ತೀವಿ. ಆ ಒಂದು ಪರಿಸ್ಥಿತಿ ಒಳಗೆ ನಾವು ಟೆನ್ಷನ್ ಮಾಡ್ಕೊಂಡ್ ಬಿಡ್ತೀವಿ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನನ್ನ ಸಜೆಷನ್ ಏನು, ಇಲ್ಲೇ ಅದನ್ನ ಫಿಲ್ ಮಾಡ್ಬಿಡಿ, ಹೌದಾ? KCET ಎಕ್ಸಾಮ್ ಫಾರ್ಮ್ ಬಂದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ತೀನಿ. ಡೋಂಟ್ ವರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕೆಮಿಸ್ಟ್ರಿ ಕಂಟೆಂಟ್ ಗಳಿವೆ, KCET ಎಕ್ಸಾಮ್ ಪ್ರಿಪೇರ್ ಆಗಿ ಅಂತೇಳಿ ಕೇಳ್ಕೊತೀನಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸೊ ಜನರಲ್ಲಿ ನಾನು ಸ್ಟೂಡೆಂಟ್ ಮೆಂಟಾಲಿಟಿಯನ್ನ ನೋಡಿರೋ ಹಾಗೆ ಬಹಳಷ್ಟು ಜನ ಅನ್ಕೋತೀರಿ ನಾನೀಗ ಮೆಡಿಕಲ್ ಮಾಡಬೇಕು ಅಂತ ಹೇಳಿ, ನೋ ಡೌಟ್. ಬಟ್ ನೀಟ್ ಎಕ್ಸಾಮ್ ಆದ್ಮೇಲೆ ಅನಿಸ್ತದ ನಿಮಗೆ, ಸೊ ನಿಮಗೆ ನೀಟ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬೀಳಬಹುದು ಅಂತ ಹೇಳಿ. ಹಾಗೆ ಯಾರಿಗೂ ಆಗದೆ ಇರಲಿ, ಬಟ್ ಕಡಿಮೆ ಮಾರ್ಕ್ಸ್ ಬೀಳಬಹುದು ಅಂತ ಹೇಳಿ ಅನಿಸ್ತದೆ. ಅವಾಗ ನೀವು ಏನ್ ಅನ್ಕೋತೀವಿ, KCET ಎಕ್ಸಾಮ್ ಅನ್ನ ಬರೀಬೇಕಿತ್ತು, ನಾನು ಇಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡಬಹುದಿತ್ತು ಅಂತ ಆವಾಗ ನಿಮಗೆ ಫೀಲ್ ಆಗ್ತದೆ. ಆವಾಗ ಅಷ್ಟೊತ್ತಿಗಾಗ್ಲೇ KCET ಫಾರ್ಮ್ ಫಿಲ್ ಮುಗಿದೋಗ್ಬಿಟ್ಟಿರ್ತದೆ, ಹೌದಾ? ಅಥವಾ ಅಟ್ ಲೀಸ್ಟ್ ಕೌನ್ಸಿಲಿಂಗ್ ಬರ್ತಾ ಇದ್ದಾಗ ನಿಮ್ಗೆ ಗೊತ್ತಾಗ್ತದ, ನನ್ನ ಸ್ಕೋರಿಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ, ನಾ ಇಂಜಿನಿಯರಿಂಗ್ ಮಾಡ್ತೀನಿ, ಈ ರೀತಿ ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ಹೋಗೋರು ಇರ್ತಾರಲ್ಲ. ಸೊ ಅಂಥವರಿಗೋಸ್ಕರ ಹೆಲ್ಪ್ ಆಗೋದಕ್ಕೆ ನನ್ನ ಸಜೆಷನ್ ಏನಂತಂದ್ರೆ, KCET ಎಕ್ಸಾಮ್ ಅನ್ನ
ಕಟ್ಟಿ ಎಕ್ಸಾಮ್ ಕಟ್ಟಿವಾದ್ಮೇಲೆ ಎಕ್ಸಾಮ್ ಅನ್ನು ಬರೀರಿ. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಹೋದ್ರಾಯ್ತು, 2 ದಿನ ಒಂದು ಟೈಮ್ ತಗೊಳ್ಳಿ. ಅಂದ್ರೆ 28th and 29th ಅಂತ ಹೇಳಿದ್ದಾರೆ. ಹೌದಾ? 28th and 29th 1 hour 10 minutes ಈ ಸಬ್ಜೆಕ್ಟ್ ಇರ್ತದ, 60 ಮಾರ್ಕ್ಸ್ ಇರ್ತದ. ಹೋಗಿ ಎಷ್ಟು ಓದಿರ್ತೀರಿ, ನೀಟ್ ಎಕ್ಸಾಮಿಗೆ ಅಂತ ಓದಿರ್ತೀರಿ. ಡೆಫಿನೆಟ್ಲಿ ನಿಮಗೆ KCET ಎಕ್ಸಾಮ್ ಬೆಸ್ಟ್ ಚಲೋ ಆಗೇ ಆಗ್ತದ. ಸೊ KCET ಎಕ್ಸಾಮ್ ಅನ್ನು ತಪ್ಪಿಸ್ಕೋಬೇಡಿ, ಬರೀರಿ. ಯಾಕಂದ್ರೆ KCET ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾದ್ರು ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ KCET ಎಕ್ಸಾಮ್ ಥ್ರೂ ನಿಮ್ಮ ಒಂದು ಯಾವುದು ಜಾಸ್ತಿ ವೇಸ್ ಗಳು ಓಪನ್ ಆಗ್ತದೆ. ಅದು ಅಲ್ಲದೆ ರಿಮೆಂಬರ್, ಈ ವರ್ಷ ಮೊನ್ನೆ ಮಿನಿಸ್ಟರ್ ಅವರು ಹೇಳಿರೋ ಹಾಗೆ, ಎಜುಕೇಶನ್ ಮಿನಿಸ್ಟರ್ ಅವರು ಹೇಳಿರೋ ಹಾಗೆ, ಡಿಗ್ರಿ ಕಾಲೇಜಸ್ಗಳಿಗೂ ಕೂಡ ನಾವೇನಾದ್ರೂ KCET ಕನ್ಸಿಡರ್ ಮಾಡ್ತೀವಿ ಅಂತ ಅಂದ್ರೆ, ನೀವು KCET ಎಕ್ಸಾಮ್ ಅನ್ನ ಬರೀಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ನಿಮಗಾಗ್ತದೆ. ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, KCET ಎಕ್ಸಾಮ್ ಅನ್ನ ಈಗಲೇ ಕಟ್ಟಿ ಅಂದ್ರೆ ಜೂನ್ 15 ಏನು ಸ್ಟಾರ್ಟ್ ಆಗ್ತದೆ ಆವಾಗಲೇ ಕಟ್ಟಿಬಿಡಿ. ನೀಟ್ ಎಕ್ಸಾಮ್ KCET ಬರೆಯೋದೇ ಇಲ್ಲ ಅನ್ನೋರು ಕೂಡ KCET ಎಕ್ಸಾಮ್ ಅನ್ನ ಕಟ್ಟಿ. ರೈಟ್? KCET ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ನೀಟ್ ಎಕ್ಸಾಮ್ ಬರೀತೀರಿ, ಅದರ ರಿಜಿಸ್ಟ್ರೇಷನ್ ನಿಮಗೆ ಇಲ್ಲೇ ಆಗ್ಬಿಟ್ಟಿರ್ತದೆ. ಅಲ್ಲಿ ನಿಮ್ಮ ಟೈಮ್ ಸೇವ್ ಆಗ್ತದೆ, ಮತ್ತೆ ಅಲ್ಲಿ ನಾವು ಟೆನ್ಷನ್ ಮಾಡ್ಕೊಳ್ಳೋದು ತಪ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅಂದ್ರೆ ಪ್ಲಾನ್ ಬಿ ಅಂತ ಏನು ನಾವು ಹೇಳ್ತೀವಲ್ಲ, ಪ್ಲಾನ್ ಎ ನೀಟ್ ಎಕ್ಸಾಮ್ ಕಟ್ಟಿ MBBS ಮಾಡ್ತೀನಿ, ಬಟ್ ಪ್ಲಾನ್ ಬಿ ಅನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, KCET ಎಕ್ಸಾಮ್ ಅನ್ನ ಕಟ್ಟಿದ ಮೇಲೆ ಬರೀರಿ ಕೂಡ. KCET ಎಕ್ಸಾಮ್ ಅನ್ನ ಬರೀರಿ, ಏನಾಗ್ತದ ಆಗ್ಲಿ, ಬಟ್ KCET ಎಕ್ಸಾಮ್ ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಕಂಪಲ್ಸರಿ ಆಗಿ ಬರೀರಿ. ಯಾಕಂತಂದ್ರೆ ಮುಂದೆ ನಿಮಗೆ ಬಹಳಷ್ಟು ಉಪಯೋಗಗಳು ಅದರಿಂದ ಆಗಬಹುದು, ನೀಟ್ ಎಕ್ಸಾಮ್ ಏನಾದ್ರು ಚೆನ್ನಾಗಿ ಆಗ್ಲಿಲ್ಲ ಅಂತಂದ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ KCET ಎಕ್ಸಾಮ್ ಅನ್ನ ಬರೀರಿ. ಬಟ್ ಫೈನಲಿ ಐ ವಿಲ್ ಟೆಲ್ ಯು, KCET ಅನ್ನ ಬರೀಲೇಬೇಕು ಅನ್ನೋದು ನೀಟ್ ಎಕ್ಸಾಮ್ ಬರೆಯೋರಿಗೆ ಕಂಡೀಷನ್ ಇಲ್ಲ. ನೀವು KCET ಎಕ್ಸಾಮಿನೇಷನ್ ಫಾರ್ಮ್ ಇಲ್ಲಿ ಫಿಲ್ ಮಾಡಲಿಲ್ಲ ಅಂತಂದ್ರೂ ಕೂಡ ನೀಟ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ನೀವು ಫಿಲ್ ಇಲ್ಲಿ ಮಾಡಬಹುದು. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.